ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ JDS ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಆದರೂ JDS ತನ್ನ ಶಕ್ತಿಗೆ ಮೀರಿ BJPಯಿಂದ ಡಿಮಾಂಡ್ ಮಾಡ್ತಾ ಇದೆಯಾ? ನಿಜವಾಗಿ ಇವತ್ತಿನ ಪರಿಸ್ಥಿತಿ ಏನು JDSದ್ದು? ಒಬ್ಬ ಮುಖ್ಯಮಂತ್ರಿ ಆಗುವಷ್ಟು, ಆಯ್ಕೆ ಮಾಡುವಷ್ಟು ಜನ ಬೆಂಬಲ ಅವ್ರಿಗೆ ಸಿಗ್ತದನ ಅನ್ನುವಂಥದ್ದು. ಹೌದು, ಮೈತ್ರಿ ಧರ್ಮದ ಪ್ರಕಾರ BJPಗೆ ಮಾತಾಡಬೇಕು, ಮಾತಾಡಬಾರ್ದು, ಅದಕ್ಕೆ ಬಿಟ್ಟಂಥ ವಿಷಯ. ಬಟ್ ಆದರೂ ಮಾತಾಡಬೇಕು, ಆದರೆ ಅದು ಮಾತಾಡಲೇಬೇಕಂತ ಏನಿಲ್ಲ. ಅದರಲ್ಲೂ ಮುಖ್ಯವಾಗಿ JDS ಒಂದು ಅಸಮಾಧಾನ ಏನಪ್ಪ ಅಂದ್ರೆ, ಇತ್ತೀಚೆಗಳಂತ ದಾವಣಗೆರೆ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ತಮ್ಮನ್ನು ಕೇಳಲಿಲ್ಲ, ಮಾತಾಡಲಿಲ್ಲ ಅನ್ನುವಂಥ ಒಂದು ಮಾತು ಇರ್ಬೋದು. ಅಲ್ಲಷ್ಟು ಏನೋ JDS ಕಾರ್ಯಕರ್ತರಿರ್ಬೋದು, ಅಥವಾ JDS ಹೆಸರು ಕೇಳಿರ್ಬೋದು. ಆದರೆ JDS ಒಂದು 30% ಆದರೂ ಮತಗಳನ್ನು ಪಡೆಯುವಷ್ಟು ಅದನ್ನು ಎರಡೂ ಕಡೆಗಳಲ್ಲೇ ಅದು ವಿಚಾರ ಮಾಡಿದಾಗ ಸಹಜವಾಗಿ ಅನಿಸ್ತದೆ, ಅಷ್ಟಿಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಈ ರಾಜ್ಯದಲ್ಲಿ ಮೂರನೇ ದೊಡ್ಡ ಪಕ್ಷವಾಗಿ ಬೆಳಿಬೇಕಾಗಿತ್ತು, ಇಂಡಿಪೆಂಡೆಂಟ್ ಆಗಿ ಬೆಳಿಲಿಲ್ಲ. ಅದರ ದಿಗ್ಗಜ ನೇತಾರನ್ನು ನೆನಪಿಸ್ಕೊಂಡ್ರೆ ಇವತ್ತು ನಾವು ಹೌದಲ್ಲಪ್ಪ ಎಷ್ಟೋ ಬೆಳಿಬೇಕಾಗಿತ್ತು, ಯಾಕಾಗಲಿಲ್ಲ, ಹಿಂಗೆ ಯಾಕಾಯ್ತು ಅಂದಾಗ ಸಹಜ ಕಣ್ಮುಂದದ ಇದು ಸಿದ್ದರಾಮಯ್ಯನವರು ಅಲ್ಲೇವ್ರನವರು JDS ಗಡಿಗೆಲೆ ತಯಾರಾದಂಥ ಒಂದು ಮೂಗೊಂಡಂಥ ಅಣ್ಣ, ಆ ವ್ಯಕ್ತಿಯನ್ನು ಸಹಿತ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಗಲಿಲ್ಲ. ಅದೇ ರೀತಿಯಾಗಿ ಕೇವಲ ತಮ್ಮ ಕುಟುಂಬ JDS ಅಂತ ತಮ್ಮ ಕುಟುಂಬದ JDS ಅನ್ನುವಂಗೆ ಮಾಡಿದ್ರಿಂದಾಗೆ ಇವತ್ತು ಈ ಪರಿಸ್ಥಿತಿ ಬಂದದ. ಮತ್ತು ಒಂದು ರಾಜಕೀಯ ನಿಲುವು ಅಥವಾ ಸಿದ್ಧಾಂತ ಇಲ್ಲ, ಅಧಿಕಾರ ಸಿಗೋಕೊಂಡ್ರೆ ಎತ್ತಾದರೂ ಹೋಗುವಂಥದ್ದು. ಒಮ್ಮೆ JDS ಇದ್ದಂಥದ್ದು ಕಾಂಗ್ರೆಸ್ಗೆ, ಇನ್ನೊಮ್ಮೆ BJPಗೆ ಅಧಿಕಾರ ಸಿಕ್ಕರೆ ಸಾಕಪ್ಪ. ಹೀಗಾಗಿ ಜನರ ವಿಶ್ವಾಸದ ಮೇಲೆ ಕಡಿಮೆ ಆಗ್ತಾ ಬಂದಿದೆ. ನಿಜವಾಗಿಯೂ ದೊಡ್ಡ ಪಕ್ಷವಾಗಿ ಬೆಳಿಬೇಕಾಗಿತ್ತು ಕರ್ನಾಟಕದಲ್ಲೇ, ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋದು ಕಾರಣ ಈಗಾಗಲೇ